ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಸೊ ಇದೊಂದು ಸಿಂಪಲ್ ಗೆಟ್ ರೆಡಿ ವಿತ್ ಮೀ ಆಗಿರುತ್ತೆ. ಆಫೀಸ್ ಲುಕ್ ಹೇಗೆ ಕಾಣಿಸ್ಬೇಕು ಜಸ್ಟ್ ವಿತ್ ಮಿನಿಮಲ್ 3 ಪ್ರಾಡಕ್ಟ್ಸ್ ಅಲ್ಲಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಮಾಯಿಶ್ಚರೈಸರ್. ಇದು ಲ್ಯಾಕ್ಮಿಯ ಮಾಯಿಶ್ಚರೈಸರ್ ಕಾಣಿಸ್ತಾ ಇದೆಯಲ್ವಾ? ಸೊ ಇದು ಲ್ಯಾಕ್ಮಿ ಮಾಯಿಶ್ಚರೈಸರ್. ಇದು ತುಂಬ ನರಿಶಿಂಗ್ ಆಗಿರುತ್ತೆ, ಹೋಲ್ ಡೇ ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಅದಕ್ಕಾಗಿ ನಾನು ಈ ಮಾಯಿಶ್ಚರೈಸರ್ನ ಯೂಸ್ ಮಾಡಿ ಯಾವಾಗಲೂ ಫಸ್ಟ್ ಅಪ್ಲೈ ಮಾಡಿದೆ ಮಾಯಿಶ್ಚರೈಸರ್. ಸೊ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಅನಿಸ್ತು. ಇಷ್ಟು ದಿವಸದಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟಲ್ಲಿ ಇದು ಬೆಸ್ಟ್ ಅನಿಸ್ತು. ಸೊ ಇದೊಂದನ್ನು ಯೂಸ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ನಾನು ಲಾಸ್ಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋನು ನೋಡಿರ್ತೀರ, ಅದರಲ್ಲೂ ನಾನು ಇದನ್ನೇ ಯೂಸ್ ಮಾಡಿರೋದು. ಸೊ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ನನಗೆ ಅನಿಸುತ್ತೆ. ಪೂರ್ತಿ ದಿನ ನರಿಶ್ಡ್ ಆಗಿಡುತ್ತೆ, ಮಾಯಿಶ್ಚರೈಸ್ಡ್ ಆಗಿಡುತ್ತೆ. ಅದಕ್ಕಾಗಿ ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಹೆಸರು ಬಂದು ಲ್ಯಾಕ್ಮಿ ಸ್ಕಿನ್ ಪರ್ಫೆಕ್ಟ್ ಕಲೆಕ್ಷನ್ ಪೀಚ್ ಮಿಲ್ಕ್ದು ಮಾಯಿಶ್ಚರೈಸರು. ತುಂಬಾ ಚೆನ್ನಾಗಿದೆ, ಫುಲ್ ಸಾಫ್ಟ್ ಅನ್ಸುತ್ತೆ ಇದನ್ನು ಹಚ್ಚಿದ ತಕ್ಷಣ. ಮಾಯಿಶ್ಚರೈಸರ್ ಹಚ್ಚಿ 10 ಸೆಕೆಂಡ್ಸ್ ಅದು ಒಣಗಿದ ನಂತರ ನಾನು ಯೂಸ್ ಮಾಡೋದು ಮತ್ತೆ ಅಗೇನ್ ಲ್ಯಾಕ್ಮಿ ಅವ್ರದ್ದೇನೆ ಪೀಚ್ ಮಿಲ್ಕ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಐ ಹೋಪ್ ದಿಸ್ ಇಸ್ ವಿಸಿಬಲ್. ಲ್ಯಾಕ್ಮಿ ಪೀಚ್ ಮಿಲ್ಕ್ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್. ಇದು ಕೂಡ ಮಾಯಿಶ್ಚರೈಸರೇ, ಬಟ್ ಸನ್ಸ್ಕ್ರೀನ್ ಇರೋದ್ರಿಂದ ಇದು SPF 30. ಸೊ ಇದನ್ನ ನಾನು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ, ಸುಮ್ಮನೆ ಆಚೆ ಹೋದ್ರೂ, ಆಫೀಸ್ಗೆ ಹೋಗ್ಬೇಕಾದ್ರೂ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ನನಗೆ. ಇದನ್ನು ನಾನು ಯೂಸ್ ಮಾಡ್ತೀನಿ. ಲ್ಯಾಕ್ಮಿ ಸನ್ಸ್ಕ್ರೀನು ಇದು ಆಯಿಲಿ ಆಗಿಲ್ಲ, ಸ್ಟಿಕ್ಕಿ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದು ಯೂಸ್ ಮಾಡಿದಾಗ್ಲಿಂದ ಫೇಸ್ ಟ್ಯಾನ್ ಆಗ್ತಾ ಇರೋದು ತಡೀತಾ ಇದೆ, ಕ್ಲೀನಾಗಿ ಕಾಣಿಸ್ತಾ ಇದೆ. ಅದಾದ್ಮೇಲೆ ಅಗೇನ್ ದ ಸೇಮ್ ಬ್ರ್ಯಾಂಡ್ ಲ್ಯಾಕ್ಮಿನೇ. ಇದು 9 to 5 ಇದನ್ನು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಒಣಗಲಿ ಸನ್ಸ್ಕ್ರೀನು. ಅದಾದಮೇಲೆ ಇದು ನಾನು ಯೂಸ್ ಮಾಡ್ತಾ ಇರೋದು 01B ಬೇಜ್. ಈ ಕಲರ್ನ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಇದು ಹೋಲ್ ಡೇ ಫ್ರೆಶ್ ಆಗಿರುತ್ತೆ, ಮತ್ತು ಇಡುತ್ತೆ ಫೇಸು, ಮತ್ತು ಫೇಸ್ಗೆ ಗ್ಲೋ ಕೂಡ ಕೊಡುತ್ತೆ. ಹಾಗಾಗಿ ನಾನು ಈ ಲ್ಯಾಕ್ಮಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. 9 to 5 ಲ್ಯಾಕ್ಮಿ ಪ್ರಾಡಕ್ಟ್. ಇದು CC ಕ್ರೀಮ್. ಅಂಡ್ ಡನ್. ಆದ್ರೆ ಇದು ಎಷ್ಟು ಚೆನ್ನಾಗಿ ಫೇಸ್ ಮೇಲೆ ಕುತ್ಕೊಳ್ಳುತ್ತೆ ಅಂದ್ರೆ ಕೇಕಿ ಅನ್ಸಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದು ಫೇಸ್ಗೆ ಗ್ಲೋ ಕೂಡ ಬರುತ್ತೆ. ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಫೇಸ್ ಮೇಲೆ ಕೂತ್ಕೊಂಡಿದೆ ಅಂತ. ಸ್ವಲ್ಪನೂ ಕೇಕಿ ಆಗಿಲ್ಲ, ಒಂದು ಲೇಯರ್ ಹಚ್ಚಿದಂಗೆ ಅನ್ಸಲ್ಲ. ಅರೆ ಯು ಸಿ ದ ಗ್ಲೂ, ಎಷ್ಟು ಚೆನ್ನಾಗಿದೆ ಅಲ್ಲ ಗ್ಲೂ. ಸೊ ಲ್ಯಾಕ್ಮಿ ಅವ್ರದ್ದೇನೆ ಮತ್ತೊಂದು ಪ್ರಾಡಕ್ಟ್ ಇದೆ,
ಲ್ಯಾಕ್ಮಿ ಲ್ಯೂಮಿಲಿಟ್ ಅಂತ. ಇದು ಶಿಮ್ಮರ್ ಕಲರಲ್ಲಿ, ಸಿಲ್ವರ್ ಶಿಮ್ಮರಲ್ಲಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಬೇರೆ ಡಿಫ್ರೆಂಟ್ ಕಲರ್ಸ್ ಕೂಡ ಬರುತ್ತೆ. ಬಟ್ ಇದು ಇದು ಹೈಲೈಟರ್ ಥರ ನಾವು ಹಚ್ಕೊಬೋದು ಲ್ಯೂಮಿಲಿಟ್. ಇದು ಮಾಯ್ಶ್ಚರೈಸರ್ ಏನೇನೆ. ಇದನ್ನು ನಾವು ಈ ಕ್ರೀಮ್ ಅಂದರೆ ಈ 9 to 5 ಕ್ರೀಮ್ ಹಚ್ಚಕ್ಕೆ ಮುಂಚೆ ಇದನ್ನು ಕೂಡ ಹಚ್ಬೋದು. ಇದು ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ. ಹೈಲೈಟರಾಗಿ ಹಚ್ಬೋದು ನಾವು. ಇದು ಹೈಲೈಟರಾಗಿ ಕಾಣುತ್ತೆ ಅದು ಬೈ ಡಿಫಾಲ್ಟ್. ಇದು ಮಾಯ್ಶ್ಚರೈಸರ್ ಹಚ್ಚಿದ ತಕ್ಷಣ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಐ ಹ್ಯಾವ್ ಎಲ್ಲನೂ ನನ್ನ ಹತ್ರ ಇರೋದು ಲ್ಯಾಕ್ಮಿ. ಸೊ ಇದು ಕೂಡ ನನಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಇದನ್ನು ತೊಗೊಂಡೆ. ಇವಾಗ ಆಫೀಸ್ ಹೋಗ್ತಾ ಇರೋದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಬಟ್ ಇಫ್ ಯು ವಾಂಟ್ ಟು ಲುಕ್ ಗ್ಲಾಸ್ ಸ್ಕಿನ್ ಕಾಣಿಸ್ಬೇಕು ಅಥವಾ ಗ್ಲೋ ಕಾಣಿಸ್ಬೇಕು ಅಂದರೆ ಯು ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಲ್ಯಾಕ್ಮಿ ಲ್ಯೂಮಿಲೈಟ್ 9 to 5 ಅಂತ. ಓಕೆ, ಸೊ ಬೇಕಾದರೆ ನಾನು ಇದು ಲ್ಯಾಕ್ಮಿ ಅವ್ರದ್ದೇನೆ ರೋಸ್ ಪೌಡರ್ ಹಚ್ತೀನಿ. ಇದು ಕೂಡ ಸಾಫ್ಟ್ ಪಿಂಕ್ ಅಂದರೆ 01 ನನ್ನ ಫೇಸ್ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಮಾತ್ರ ನಾನು ಅದು ಆ ಕಲರಲ್ಲಿ, ಆ ಟೋನರಲ್ಲಿ ತೊಗೊಂಡಿದ್ದೀನಿ. ಇದು ಸಮ್ಟೈಮ್ಸ್ ಹಚ್ತೀನಿ, ನಾಟ್ ಆಲ್ ದ ಟೈಮ್. ಈ ಪೌಡರ್ ಎಲ್ಲ ಹಚ್ಚಲ್ಲ ಸಾಮಾನ್ಯ. ಸೊ ಟುಡೇ ಲೆಟ್ ಮಿ ಜಸ್ಟ್ ಅಪ್ಲೈ ದಿಸ್ ಬಿಟ್. ಸೊ ಇದು ಕ್ಲೀನಾಗಿ ನಮಗೆ ಸ್ವಲ್ಪ ಸ್ಟಿಕ್ಕಿ ಇಲ್ದೇ ಚೆನ್ನಾಗಿ ಫ್ರೆಶ್ ಆಗಿ ಕಾಣೋದಕ್ಕೋಸ್ಕರ ಅಷ್ಟೇ ಈ ಪೌಡರು. ಬಟ್ ದಟ್ ವಾಸ್ ಆಲ್ಸೋ ಗುಡ್. ಪೌಡರ್ ಹಚ್ಚಿದಲ್ಲೇನೋ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಲೆಟ್ ಇಟ್ ಬಿ ಅಂದ್ಬಿಟ್ಟು ಇವಾಗ ಹಚ್ಚಿದ್ದೀನಿ ಅಷ್ಟೇ, ಸಿಂಪಲಾಗಿ ಲೈಟಾಗಿ ಹಚ್ಚಿದ್ದೀನಿ, ಜಾಸ್ತಿ ಏನು ಬೇಡ ಇದು ಪೌಡರು. ಇದು ಕ್ವಿಕ್ ಲುಕ್ ಕೊಡೋಕ್ಕಷ್ಟೇ, ಮ್ಯಾಕ್ಸಿಮಮ್ 5 minutes ರೆಡಿ ಆಗ್ಬೋದು. ಸೊ ಒನ್ಸ್ ದಿಸ್ ಇಸ್ ಡನ್ ಐಲ್ ಗೋ ವಿತ್ ಕಾಜಲ್. ಸೊ ಇದು ರಿನೇ ಕಾಜಲ್. ಹೋಲ್ ಡೇ ಹಾಗೇ ಇರುತ್ತೆ, ನೀವು ನೋಡ್ಬೋದು. ಇದು ಎಷ್ಟು ಡಾರ್ಕ್ ಅಂದರೆ ಒಂದು ಸ್ಟ್ರೋಕಲ್ಲೇ ಫುಲ್ ಡಾರ್ಕಾಗಿ ಕಾಣುತ್ತೆ, ತುಂಬ ಬ್ಲ್ಯಾಕ್ ಆಗಿ ಬರುತ್ತೆ ಐಸ್ಗೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಡಾರ್ಕ್ ಆಗಿದೆ ಅಂತ. ಒಂದು ಸ್ಟ್ರೋಕೆ ಸಾಕು, ಬಟ್ ಸ್ಟಿಲ್ ಐ ವಾಂಟ್ ಇಟ್ ಟು ಬಿ ಬಿಟ್ ಡಾರ್ಕರ್. ನನ್ನ ಕಣ್ಗಳು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಬ್ರೈಟಾಗಿ ಕಾಣೋಕ್ಕೆ, ಸ್ವಲ್ಪ ದೊಡ್ಡದಾಗಿ ಕಾಣೋಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕಾಜಲ್ ಹಚ್ತೀನಿ. ಸಿ ದ ಡಿಫ್ರೆನ್ಸ್ ಅಲ್ವಾ, ಎರಡು ಕಣ್ಣಿಗೂ ಹೇಗೆ ಡಿಫ್ರೆನ್ಸ್ ಕಾಣುತ್ತೆ ನೋಡಿ. ಸೊ ನಾನು ಇದನ್ನು 2 ಸತಿ ಹಚ್ತೀನಿ. 1 ಸತಿ ಹಚ್ಚಿದ್ರೇ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಎಷ್ಟು ಡಾರ್ಕ್ ಆಗಿದೆ ಇದು ಅಂತ. ಬಟ್ ಐ ವಾಂಟ್ ಬಿಟ್ ಮೋರ್. ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ಡಾರ್ಕಾಗೆ ಹಚ್ಕೊತೀನಿ ಕಾಜಲ್ನ ಯಾವಾಗಲೂ. ನಾನು ಐ ಯೂಶಲಿ ಯೂಸ್ ಲ್ಯಾಕ್ಮಿ ಐಲೈನರ್ ಆ್ಯಸ್ ವೆಲ್. ಇದು ರಿನೇದು ಕಾಜಲು. ಇದು ನಮಗೆ ಆಲ್ ಕ್ವಿಕ್ ಇದರಲ್ಲೂ ಸಿಗುತ್ತೆ, ಡೆಲಿವರಿ ಆ್ಯಪ್ಸಲ್ಲೂ ಸಿಗುತ್ತೆ. ನಾನು ಇದನ್ನು ಬ್ಲಿಂಕಿಟಿಂದ ತರಿಸ್ಕೊಂಡೆ. ಸೊ ಅದಾದಮೇಲೆ ನಾನು ಮುಂಚೆನೂ ವೀಡಿಯೋಲ್ಲಿ ಹೇಳಿದ್ದೀನಿ, ನಾನು ಸ್ವಿಸ್ ಬ್ಯೂಟಿದೇನೆ ಲಿಪ್ಸ್ಟಿಕ್ ಯೂಸ್ ಮಾಡೋದಂತ, ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಮತ್ತು ಇದು ಸೂಪರ್ ಆಗಿದೆ. ಹೋಲ್ ಡೇ ಪೂರ್ತಿ ದಿನ ಇರುತ್ತೆ, ನನಗಂತೂ ಹೋಗೋದೇ ಇಲ್ಲ ಇದು ಲಿಪ್ಸ್ಟಿಕ್ಕು. ಮಾರ್ನಿಂಗ್ 1 ಸತಿ ಹಚ್ಚಿದ್ರೇ ಸಾಕು, ಪೂರ್ತಿ ದಿನ ಹಾಗೇ ಇರುತ್ತೆ ಇದು. ಸೊ ಐ ವಿಲ್ ಜಸ್ಟ್ ಅಪ್ಲೈ ದಿಸ್. ಇದೇನೆಂದರೆ ಇದನ್ನು ಫಸ್ಟ್ ಹಚ್ಕೊಳ್ತಾ ಇರೋದು ಏನಕ್ಕಂದರೆ ಇದು ಸ್ವಲ್ಪ ಒಣಗಬೇಕು. ಹಾಗಾಗಿ ನಾನು ಇದನ್ನು ಹಚ್ತಾ ಇದ್ದೀನಿ. ಇದ್ರದ್ದು ಶೇಡ್ ಬಂದುಬಿಟ್ಟು 27. ಸೊ ಎಸ್, ಸೊ ಇದು ಇವಾಗ ಹೀಗೆ ಕಾಣಿಸ್ತಾ ಇದೆಯಲ್ವಾ, ಇದು ಒಣಗದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ದೆನ್ ಯು ವಿಲ್ ಸಿ ದ ಡಿಫ್ರೆನ್ಸ್. ಸೊ ಲೆಟ್ ಮಿ ಗೋ ಹೆಡ್ ವಿತ್ ಒನ್ಸ್ ಅಗೇನ್ ಲ್ಯಾಕ್ಮಿ ಐಲೈನರ್. ಸೊ ಈ ಲ್ಯಾಕ್ಮಿ ಐಲೈನರ್ ಅಂತೂ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಎನಫ್ ಲೈಕ್ ಫಾರ್ ಆಫೀಸ್ ಯೂಸ್, ಡೈಲಿ ಯೂಸ್ಗೆ ಈ ಲಿಕ್ವಿಡ್ ಐಲೈನರೇ ಮಸ್ತಾಗಿರುತ್ತೆ. ಸೊ ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಎವ್ರಿ ಟೈಮ್ ಐ ಅಪ್ಲೈ, ಐ ಜಸ್ಟ್ ಶೇಕ್ ದಿಸ್ ಆ್ಯಂಡ್ ಐ ಅಪ್ಲೈ ಆನ್ ಮೈ ಐಸ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಕೂಡ ಎಷ್ಟು ಡಾರ್ಕಾಗಿ ಬರುತ್ತೆ, ಒಂದೇ ಸ್ಟ್ರೈಕಿಗೆ ಒಂದೇ ಒಂದು ಸ್ಟ್ರೋಕ್ ಹಾಕಿದ್ರೆ ಸಾಕು, ಸಿಕ್ಕಾಡ ಡಾರ್ಕಾಗಿ ಬರುತ್ತೆ. ಸೊ ಇವನ್ ದಿಸ್ ಐ ಲೈಕ್ ಅ ಲಾಟ್ ಐಲೈನರ್.
ಎಷ್ಟು ಡಾರ್ಕ್ ಕಾಣುತ್ತೆ ನೋಡಿ. ಇದನ್ನು ನಾನು ಮುಂಚೆ ಕಾಜಲಾಗಿ ವಾಟರ್ ಲೈನ್ ಮೇಲೆ ವಾಟರ್ ಲೈನ್ ಮೇಲೆ ಕೂಡ ಹಚ್ತಾ ಇದ್ದೆ. ನಾವು ಐ ಹ್ಯಾವ್ ಜಸ್ಟ್ ಸ್ಟಾಪ್ಡ್ ಇಟ್. ಐ ಡೋಂಟ್ ವಾಂಟ್ ಟು ಗೆಟ್ ಮೆಸ್. ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಒಣಗಬೇಕು, ಆಲ್ ದ್ಯಾಟ್. ಸೊ ನಾನು ಇವಾಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾ ಯು ಸಿ ದಿಸ್ ಡಿಫ್ರೆನ್ಸ್ ರೈಟ್. ಎಷ್ಟು ಬೇಗ ಹಚ್ಕೊಬೋದು ಇದನ್ನು. ನಾವು ಒಂದು ಲೈನ್ ಹಚ್ಚೋಣ. ಸೊ ಯಾ ಡನ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಇದು ಐಲೈನರು. ನನ್ನ ಕಾಜಲ್ ಕೂಡ ಈ ವಾಟರ್ ಲೈನಿಗೆ ಕೂಡ ನಾನು ಹಚ್ಕೊಬೋದು ಇದನ್ನು. ಸೊ ಐ ಆಲ್ವೇಸ್ ಡೂ ದ್ಯಾಟ್. ಬಟ್ ನಾವು ಟುಡೇ ನಾನು ಕಾಜಲ್ ಹಚ್ಕೊಂಡಿರೋದ್ರಿಂದ ಐ ಹ್ಯಾವ್ ಜಸ್ಟ್ ಸ್ಟಾಪ್ಡ್ ಇಟ್. ಸೊ ನಾನು ಇದನ್ನೇ ಸ್ವಲ್ಪ ಮಸ್ಕರ ಥರನೂ ಕೂಡ ಹಚ್ಕೊತೀನಿ ಇದರದ್ದೇ ಬ್ರಷಲ್ಲಿ. ಐ ಹ್ಯಾವ್ ಲಾಸ್ಟ್ ಮೈ ಮಸ್ಕರ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ಡೂ ದಿಸ್ ಸೇಮ್ ಬ್ರಷ್, ಐಲೈನರ್ ಬ್ರಷಲ್ಲೇ ಮಾಡೋಣ. ಬಟ್ ಇದು ರೋಲ್ ಆಗಲ್ಲ, ಡಾರ್ಕ್ ಆಗಿ ಕಾಣುತ್ತೆ ಅಷ್ಟೇ ಐಲ್ಯಾಶಸ್. ದಟ್ಸ್ ಓಕೆ. ಯಾ ಅಷ್ಟೇ. ಆಮೇಲೆ ವಾಟ್ ಐ ಡೂ ಇಸ್ ಮಾಸ್ ಅವ್ರದ್ದು ಐ ಕಿಟ್ ಇದೆ. ಇದು ಐಬ್ರೋ ಪೆನ್ಸಿಲ್, ಐಬ್ರೋ ಶೇಡ್, ಐಬ್ರೋಸ್ಗೆ ಹಚ್ಕೊಳ್ಳೋದಕ್ಕೆ. ಇದು ಸಿಂಪಲ್ಲಾಗಿ ಒಂದು ಸ್ಟ್ರೋಕ್ ಹಚ್ಕೊತೀನಿ. ಇದು ಜಾಸ್ತಿ ಬೆಳೆದು ಬಿಟ್ಟಿದೆ, ನಾನು ಹೋಗಿ ಮಾಡಿಸ್ಲೇ ಇಲ್ಲ ಐಬ್ರೋಸು. ಸೊ ಹಾಗಾಗಿ ಸ್ವಲ್ಪ ಐಬ್ರೋಸ್ಗೆ ಟಚಪ್ ಕೊಡ್ತೀನಿ ಅಷ್ಟೆ. That's it. ಸೊ ಇದಾದಮೇಲೆ ನಾವು ಓಕೆ ಒಂದು ಬೊಟ್ಟು ಇಸ್ ಮ್ಯಾಂಡೇಟ್ರಿ ಫಾರ್ ಮೀ. ದಟ್ಸ್ ಇಟ್. ಮತ್ತು ಸೊ ಬೊಟ್ಟೆಲ್ಲ ಆಯಿತು, ಐಬ್ರೋಸೂ ಆಯಿತು. ಇವಾಗ ಲಿಪ್ಸ್ಟಿಕ್ ಕೂಡ ಒಣಗಿದೆ. ಸೊ ಹಾಗಾಗಿ ನಾನು ಮತ್ತೆ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಚೆರಿ ಬ್ರೌನ್ 06 ಲಿಪ್ ಲೈನರ್ನ ಯೂಸ್ ಮಾಡಿ ಹಚ್ಕೊತೀನಿ. ಇದು 27 ಶೇಡ್ಗೆ, ಅಂದರೆ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ ನ್ಯೂ 27 ಶೇಡ್ಗೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾನು ಇದನ್ನೇ ಹಚ್ಕೊಳ್ತೀನಿ. ಈ ಚೆರಿ ಬ್ರೌನು ಸ್ವಿಸ್ ಬ್ಯೂಟಿ ಇದೇನೆ ಮಸ್ತ್ ಪ್ರಾಡಕ್ಟ್. ಎರಡೂ ಹೋಗೋದೇ ಇಲ್ಲ, ಹೋಲ್ ಡೇ ಹಾಗೇ ಇರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಯು ಸಿ ದ ಡಿಫ್ರೆನ್ಸ್ ರೈಟ್. ಸೊ ದಟ್ಸ್ ಇಟ್. ಇಷ್ಟೇ ನನ್ನ ಲುಕ್. ಪ್ಲಸ್ ಹೇರ್ ಕಾಂಬ್ ಮಾಡ್ಕೊಳ್ಳೋಣ. ಸ್ವಲ್ಪ ಏನಾದ್ರು ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ನೋ ಟೈಮ್. ಸೊ ಸಿಂಪಲ್ಲಾಗಿ ಆಫೀಸ್ ಲುಕ್ಕಿಗೆ ಬೇಕಾಗಿರೋ ಥರ ರೆಡಿ ಆಗ್ತೀನಿ ಅಷ್ಟೇ. ಸೊ ದಿಸ್ ಇಸ್ ಇಟ್. ನಾನು ಹೇರ್ ಸ್ಟ್ರೈಟ್ನರು, ಹೇರ್ ಡ್ರೈಯರ್ ಎಲ್ಲ ಏನೂ ಯೂಸ್ ಮಾಡಲ್ಲ ಸಾಮಾನ್ಯ. ಏನಾದರೂ ಒಕೇಶನ್ ಇದ್ದರೆ ಮಾತ್ರ ನಾನು ಅದನ್ನೆಲ್ಲ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಹೀಗೆ ಬಾಚ್ಕೊಂಡು ಕ್ಲಿಪ್ ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ. ಟೈಮ್ ಇರಲ್ಲ ನಮಗೆಲ್ಲ. ಸೊ ದಟ್ಸ್ ಇಟ್. ಹೀಗಿರುತ್ತೆ ನನ್ನ ಆಫೀಸ್ ಲುಕ್. ಎಷ್ಟು ಬೇಗ ರೆಡಿ ಆಗ್ಬೋದು ನೋಡಿ. ಜಸ್ಟ್ ವಿತ್ ಮಿನಿಮಲ್ ಪ್ರಾಡಕ್ಟ್ಸ್ ನಾವು ರೆಡಿ ಆಗ್ಬೋದು ಈಸಿಯಾಗಿ. ದಟ್ಸ್ ಇಟ್. ಹೌಸ್ ಮೈ ಲುಕ್. ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ಪ್ರಾಡಕ್ಟ್ ಡೀಟೇಲ್ಸ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಅಲ್ಲಿಂದ ಕೂಡ ಹೋಗಿ ಬೈ ಮಾಡ್ಬೋದು. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ ಅಂತ ನಾನು ನಿಮಗೆ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ಕ್ವಿಕ್ ಪ್ರಾಡಕ್ಟ್ ವಿತ್ ಕ್ಲೀನಾಗಿ ರೆಡಿ ಆಗೋಕ್ಕೆ ಈ ಮಿನಿಮಲ್ ಪ್ರಾಡಕ್ಟ್ಸಿಂದನೇ ಸಾಧ್ಯ. ಸೊ ದಿಸ್ ಇಸ್ ಇಟ್.
ನಿಮಗೆ ಈ ಲುಕ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.